ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಇವತ್ತು ನನ್ನ ಫಸ್ಟ್ ಸ್ಟಾರ್ಟಿಂಗ್ ಕೆರಿಯರಿಂದನೂ ನನ್ನ ಜೊತೆನೇ ಇದ್ರು ಅಂತಾನೆ ಹೇಳ್ಬೋದು. ಆ ಬಡ್ಡಿ ಸಿನಿಮಾದಿಂದ ನಂಗೆ ತುಂಬಾನೇ ಇಷ್ಟ ಕಿರಣ್ ಸರ್ ಅಂದ್ರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು. ಅಣ್ಣ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್. ಕಂಗ್ರಾಚುಲೇಷನ್ಸ್, ನಿಮ್ದೇ ಪೇಜ್ 75K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು. ಅಣ್ಣ, ಏನಂದ್ರೆ ನನಗೆ ಖುಷಿ ಏನಂದ್ರೆ ಬಡ್ಡಿ ಟೈಮಿಂದಾನೆ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನನಗೇನು ಖುಷಿ ಅಂದ್ರೆ ನೀವು ಎಲ್ಲಾದ್ರಲ್ಲೂ ಬಿಸಿ ಇರ್ತಿಲ್ಲ, ಯು ಗಿವ್ 100% ಹೇಗೆ ಅಂತ. ಅಂದ್ರೆ ನಾನು ಸುಮಾರು ಕಡೆ ಹೇಳಿದ್ದೀನಿ, ಇಷ್ಟಪಟ್ಟು ಬಂದಿರೋಂಥ ಜಾಗ. ಸೊ ನಾನು ಕಷ್ಟಪಟ್ಟು ಕೆಲಸ ಮಾಡಲ್ಲ, ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ನನಗೆ ಸೆಟ್ಗೆ ಹೋಗೋದಂದ್ರೆ ಖುಷಿ ಆಗುತ್ತೆ, ಕೆಲಸ ಮಾಡೋದು ಖುಷಿ ಆಗುತ್ತೆ, ಅಲ್ಲಿ ಏನೇ ಹೊಸದ್ ಕಲ್ತ್ರು ಖುಷಿ ಆಗುತ್ತೆ. ಹೊಸ ಕ್ಯಾಮ್ರಾ ಸೆಟ್ಗೆ ಬಂದ್ರೆ ನಂಗೆ ತುಂಬಾ ಏನೋ ಹೊಸದ್ ಸಿಗ್ತಲ್ಲ ನೋಡೋದಕ್ಕೆ ಅಂತ. ಸೊ ತುಂಬಾ ಮನಸ್ಸಿಂದ ಮಾಡ್ತೇನೆ. ಸೊ ಅದಕ್ಕೆ ಐ ಆಮ್ ಎಂಜಾಯಿಂಗ್ ಇಟ್, ಅಂಡ್ ಅದು ರಿಸಲ್ಟ್ ಅಲ್ಲೂ ಕಾಣುತ್ತೆ. ನೀವು ಯಾವುದೇ ಸಕ್ಸಸ್ಫುಲ್ ಪರ್ಸನ್ ನೀವು ಇಂಟರ್ವ್ಯೂಸ್ ಅಥವಾ ಅವ್ರದ್ದು ಹೇಳಿರೋ ಮಾತುಗಳು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏನೇ ಮಾಡಿ ತುಂಬಾ ಇಷ್ಟಪಟ್ಟು ಮಾಡಿ, ನಿಮ್ಗೆ ಸಕ್ಸಸ್ ತಾನೇ ಸಿಕ್ಬಿಡುತ್ತೆ. ಡೋಂಟ್ ಎವರ್ ವೇಟ್ ಫಾರ್ ದ ರಿಸಲ್ಟ್, ಜಸ್ಟ್ ಡೂ ಯೋರ್ ಬೆಸ್ಟ್ ಅಂಡ್ ಲೀವ್ ಇಟ್. ಸೊ ನಾನು ಅದನ್ನ ಪ್ರಾಕ್ಟಿಕಲಿ ಮಾಡಿದಾಗ್ಲಿಂದ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್. ನಾನು ಈಗಲೂ ಔಟ್ಪುಟ್ ಯೋಚನೆ ಮಾಡಲ್ಲ, ಏನೇ ಮಾಡ್ಲಿ ಔಟ್ಪುಟ್ ಏನಾಗುತ್ತೆ ಅಂತ. ಬಟ್ ಲಕ್ಕಿಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸೋ ಗುಡ್. ನೀವು ಈ ಕನ್ನಡತಿ ಸೀರಿಯಲ್ ಮಾಡಿದಾಗಿಂದನು ಸಖತ್ ಫೇಮಸ್ ಆದವರು. ಕನ್ನಡತಿ ರೀಲ್ಸ್ ಟೈಮಿಂದನು ನಿಮ್ಮ ಒಂದು ಡೈಲಾಗ್ಸ್ಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಈ ಕರ್ಣ ಆಗಲಿ, ಮೈಕ್ರೋ ಸೀರೀಸ್ಗಳಾಗಲಿ, ಸಿನಿಮಾಗಳಾಗಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಪ್ಲಸ್ ನಿಮ್ಮ ಪ್ಲಾನ್ಸ್ ಹೇಗಿರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಒಂದು ಪ್ರೆಸ್ ಮೀಟ್ ಬಂದು ಬೇರೆ ಒಂದು ಕೆಲಸಕ್ಕೆ ಹೋಗೋಕ್ಕೂ 100% ನಾನು ಕೊಡೋಕ್ಕಾಗಲ್ಲ. ನೀವು ಅದು ಹೇಗೆ ಅಂತ? ನನ್ಗೊಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ, ನಂಗೊಂದು ಸರ್ಕಲ್ ಅನ್ನೋದಿಲ್ಲ. ಒಂದೊಂದು ಫ್ರೆಂಡ್ಸ್ ಸರ್ಕಲ್ ಅಥವಾ ಒಂದು ಹ್ಯಾಂಗಿಂಗ್ ಔಟ್ ಸರ್ಕಲ್ ಅಥವಾ ಎಲ್ಲೇ ಹೋಗ್ಬೇಕು, ನನ್ಗೆ ಮನೆ ಕೆಲಸ ಅದ್ ಬಿಟ್ಟು ನನ್ ಜಾಸ್ತಿ ಏನ್ ಯೋಚನೆ ಮಾಡೋಕ್ಕೂ ಇಲ್ಲ ಅಥವಾ ತಲೆ ಕೆಡ್ಸ್ಕೊಳಕ್ಕೂ ಏನೂ ಇಲ್ಲ. ಸೊ ಅದ್ರಲ್ಲೇ ಇರೋದ್ರಿಂದ ನನಗೆ ತುಂಬಾ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸೊ ಈಗ ನಾನು ಟ್ರಾವೆಲ್ ಮಾಡಿದ್ರು ಆಲ್ಮೋಸ್ಟ್ ಒಬ್ನೇ ಟ್ರಾವೆಲ್ ಮಾಡೋದ್ರಿಂದ ಇಡೀ ಟ್ರಾವೆಲ್ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅಂಡ್ ಒನ್ಸ್ ನಿಮ್ಗೆ ಐಡಿಯಾಸ್ ಮೈಂಡ್ ಅಲ್ಲಿ ಪರ್ಫೆಕ್ಟ್ ಶೇಪ್ ಅಲ್ಲಿ ಇದ್ರೆ ನಿಮ್ಗೆ ಫಿಸಿಕಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಟು ಎಕ್ಸಿಕ್ಯೂಟ್ ಇಟ್. ಸೊ ನನಗೆ ಮೋಸ್ಟ್ಲಿ ಅದು ಈಸಿ ಆಗುತ್ತೆ ಅನ್ಸುತ್ತೆ. ಯಾವಾಗ ಕರ್ಣ ಸೀರಿಯಲ್ ಸ್ಟಾರ್ಟ್ ಆಯ್ತು ಅವಾಗಿಂದ ಕ್ರೇಜ್ ನಿಮ್ದು 1 to 2 ಆಯ್ತು. ಈ ಕರ್ಣ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರದ ಬಗ್ಗೆ. ಫಸ್ಟ್ ನನಗೆ ಹರ್ಷ ಅನ್ನೋ ಕ್ಯಾರೆಕ್ಟರ್ ಏನ್ ಮಾಡಿದ್ದೆ ಅದಕ್ಕಿಂತ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕಿತ್ತು. ಲೈಕ್ ಆಬ್ವಿಯಸ್ಲಿ ಇದು ನನಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಸಿಗ್ಬಿಡ್ತು. ಈಗ ನೋಡೋದಾದ್ರೆ ಅದೆಲ್ಲಿ ಇದ್ದು ಒಂಥರ. ಬಟ್ ಆಸ್ ಅ ಆಕ್ಟರ್ ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಇಮೋಷನ್ಸ್ ಅಲ್ವಾ. ಓಕೆ, ಒಬ್ರ ಜೊತೆ ಈ ತರ ನಡೆದಾಗ ಹೌ ಇಟ್ ಫೀಲ್ಸ್. ಈಗ ಅದು ಆನ್ ಸ್ಕ್ರೀನ್ ಯಾವ ತರ ಕಾಣುತ್ತೋ ಗೊತ್ತಿಲ್ಲ, ಬಟ್ ಅದನ್ನ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಐ ಲಿಟರಲಿ ಫೀಲ್ ಈ ತರ ಸಿಚುವೇಶನ್ ಒಬ್ಬ ಮನುಷ್ಯನ ಹತ್ರ ಹೋದಾಗ ಅದೆಷ್ಟು ಫೀಲ್ ಆಗುತ್ತೆ ಅಂತ. ಸೊ ಇಟ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಒನ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂಡ್ ಈಗ ನನಗೆ ಆಪ್ಷನ್ಸ್ ಜಾಸ್ತಿ ಆಯ್ತು ಈಗ, ಬಿಕಾಸ್ ಕರ್ಣ ಒಂದು ತುಂಬಾ ಟೂ ಗುಡ್ ಟು ಬಿ ಟ್ರೂ ಅನ್ನೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನೆಕ್ಸ್ಟ್ ನಾನು ಬೇರೆ ತರ ಎಕ್ಸ್ಪ್ಲೋರ್ ಮಾಡ್ಬೋದು ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ನ. ನೀವು ಯಾವ್ದೋ ಒಂದು ಸಿನಿಮಾ ತಗೊಳಕ್ ಹೋದ್ರೆ ಅದರಲ್ಲಿ ಅಡ್ವೆಂಚರಸ್ ಏನಾದ್ರು ಒಂದು ಪ್ರೂವ್ ಮಾಡಕ್ ಹೋಗ್ತಾರೆ. ಜಾಕಿದಲ್ಲಿ ಕುದುರೆ ಓಡಿಸೋದು ತುಂಬಾ ಚಾಲೆಂಜಿಂಗ್ ಆಗಿ ಮಾಡ್ತೀರಿ. ಮೇಕಿಂಗ್ ವಿಡಿಯೋಸ್ ಕೂಡ ನಾನು ನೋಡಿದೆ. ನೀವು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಆಕ್ಷನ್ ತುಂಬಾ ಒತ್ತು ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲಿ, ಶೇರ್ ಸಿನಿಮಾದಲ್ಲಿ ನಿಮ್ಮ ಆಕ್ಷನ್ಗಾಗ್ಲಿ ನಿಮ್ಮ ತಯಾರಿಗಳು ಹೇಗಿತ್ತು? ನಾನು ಶೇರ್ ಟೈಮಲ್ಲಿ ಅನ್ಸುತ್ತೆ MMA ಆಗ ಜಾಯ್ನ್ ಆಗಿದ್ದು. ಸೊ ಆಸ್ ಅ ಆಕ್ಷನ್ ಕಲಿಬೇಕು ಅಂದ್ರೆ ಒಂದೊಂದು ಪಂಚಲ್ಲೂ ಗೊತ್ತಾಗೋಗುತ್ತೆ ಇವ್ನು ಹೊಡಿಯಕ್ ಬರುತ್ತೋ ಇಲ್ವೋ ಅಂತ. ಸೊ ಒಂದೊಂದು ಪ್ರಾಪರ್ ಟ್ರೈನಿಂಗ್ ಮಾಡಿದೆ. ಅದ್ ಕಾಣುತ್ತೆ ಫೈಟ್ಸ್ ಎಲ್ಲ ಅದನ್ನ ನೋಡಿದಾಗ. ಈ ಸಿನಿಮಾದಲ್ಲಿ ಡೈಲಾಗ್ಸ್ಗಳ ಪಾತ್ರ ಬರೋದಾದ್ರೆ ಬಡ್ಕೋ ಅಂತ ಬೈತೀರಾ. ಆ ಡೈಲಾಗ್ಸ್ಗಳ ಪಾತ್ರ ನಿಮ್ಗೆ ಹೇಗೆ ಇಷ್ಟ ಆಯ್ತು? ಡೈಲಾಗ್ಸ್ಗಳು ಹೇಗಿರುತ್ತೆ ಈ ಸಿನಿಮಾದಲ್ಲಿ? ಅಂದ್ರೆ ಈಗ ನನ್ನ ಅಲ್ಲಿ ಸ್ಟೇಜ್ ಮೇಲೆ ಹೇಳ್ದೆ ಗೊತ್ತಾ, ಈ ಸಿನಿಮಾದಲ್ಲಿ ಐ ಆಮ್ ಜಸ್ಟ್ ಎಂಪ್ಲಾಯ್ ಇನ್ ಅ ಲೇಬರ್, ಸೊ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಅ ಡೈರೆಕ್ಟರ್. ಸೊ ಅವ್ರು ಏನ್ ಹೇಳಿದಾರೆ ಆ ತರ. ಸೊ ಅವ್ರದೊಂದು ಕ್ಯಾರೆಕ್ಟರೈಸೇಷನ್ ಮ್ಯಾನರಿಸಮ್ ಒಂದಿರುತ್ತೆ. ಸೊ ನಾನು ಅದನ್ನ ರೆಪ್ಲಿಕೇಟ್ ಮಾಡಿದ್ದೀನಿ ಸ್ಕ್ರೀನ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೀರಿಯಲ್ಗೆ ಸೇರ್ಕೊಂಡಾದ್ಮೇಲೆ ನಿಮ್ಮ ಫ್ಯಾನ್ ಬೇಸ್ ಇನ್ನೂ ಜಾಸ್ತಿ ಇದೆ. ಯಾವ್ದಾರ ಒಂದು ಫನ್ನಿ ಬೇಡ, ಯಾವ್ದಾರ ಒಂದು ತುಂಬಾ ಮೆಮೊರೇಬಲ್ ಫ್ಯಾನ್ ಮೂಮೆಂಟ್ ಅಂದ್ರೆ ಯಾವ್ದು? ಅಂದ್ರೆ ತುಂಬಾ ಮೆಮೊರೇಬಲ್ ಅಂದ್ರೆ ಅದು ಇತ್ತೀಚೆಗೆ ಹೆಸರು ಮಾಡಾದ್ಮೇಲೆ ಆ ತರ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಬಟ್ ನಾನು ಇನ್ನೂ ನನ್ನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ದೇವತೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಸೊ ಆ ಶೋ ಮಾಡ್ಬೇಕಾದ್ರೆ ನನ್ಗೆ ಸಡನ್ಲಿ ಆ ಶೋ ವೈಂಡ್ ಅಪ್ ಆಗೋಗಿತ್ತು. ಸೊ ಶೋ ಮುಗಿದ್ಮೇಲೆ ಸುಮ್ನೆ ಓಡಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಸಿಕ್ಕಿದ್ರು. ಅವ್ರನ್ನ ನೋಡಿದ ತಕ್ಷಣ ತುಂಬಾ ಜೋರಾಗಿ ಅಳ್ತಿದ್ದಾರೆ ತಪ್ಕೊಂಡು, ಲೈಕ್ ಅಯ್ಯೋ ಮಗ ಹಂಗೆ ಅಂತ. ಆಮೇಲೆ ನಾನು ಸ್ವಲ್ಪ ಸಮಾಧಾನ ಮಾಡಿ ಕೇಳ್ದೆ ಏನಾಯ್ತು. ಸೊ ಅವ್ರು ಹೇಳಿದ್ರು ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಯೂಶಲಿ ಆಗ ಶೋ ಮಧ್ಯಾಹ್ನ ಬರೋದು. ಸೊ ಕರೆಕ್ಟ್ ಆಗಿ ಬ್ಯಾಂಕ್ಗೆ ಬ್ರೇಕ್ ಇರುತ್ತಲ್ಲ, ಮನೆಗೆ ಬರ್ತಾರೆ ಅಂಡ್ ಊಟ ಮಾಡ್ಬೇಕಾದ್ರೆ ಟಿವಿಲಿ ನೋಡ್ತಿದ್ರು. 3 ವರ್ಷದಿಂದ ಅವ್ರ ಮಗ ಸುಸೈಡ್ ಮಾಡ್ಕೊಂಡಿದ್ದಂತೆ. ಸೊ ಈ ಕ್ಯಾರೆಕ್ಟರ್ ನೋಡಿದಾಗ ಸಮ್ ಹಾವ್ ಅವ್ರ ಮಗ ಟಿವಿಲಿ ಅವ್ರ ಅಮ್ಮ ಮುಂದೆ ಬರೋದಕ್ಕೋಸ್ಕರ ಈ ಕ್ಯಾರೆಕ್ಟರ್ ಬರ್ತಿದ್ದಾನೆ ಅನ್ನೋ ತರ ಫೀಲ್ ಮಾಡ್ಕೋತಿದ್ರು. ಅಂದ್ರೆ
ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಇಂಟ್ರಾಕ್ಷನ್. ಸೊ ಒಂದು ಪಾತ್ರ ಇಷ್ಟು ಜಾಸ್ತಿ ಕನೆಕ್ಟ್ ಆಗುತ್ತಾ ಅಂತ ನನ್ಗೆ ಅವತ್ತೇ ಅರ್ಥ ಆಗಿದ್ದು. ಅಂಡ್ ನಾನು ಇಲ್ಲಿ ಏನ್ ಮಾಡಕ್ ಬಂದಿದ್ನೋ ಅದಕ್ಕಿಂತ ಇನ್ನೂ ಹೆಚ್ಚು ಮಾಡ್ಬೇಕು ಅಂತ ನಂಗೆ ಆ ಟೈಮಲ್ಲಿ ಅನ್ಸಿದ್ದು. ಲೈಕ್ ಇಷ್ಟು ಹತ್ರ ಮಾಡ್ಬಿಡುತ್ತಾ ಒಬ್ಬರನ್ನ ಅಂತ. ಈಗ ಮದುವೆ ಸೀಸನ್ ನಡೀತಾ ಇರೋದ್ರಿಂದ ನಿಮ್ಮ ಮದುವೆ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಗಳು ಬರ್ತದೆ. ಯಾವಾಗ ಮದುವೆ ಅಂದ್ರೆ ಸೀರಿಯಲ್ ಅಲ್ಲಿ ಬಿಡಿ, ಅದು ನೀವು ಇಷ್ಟಪಡಲ್ಲ. ರಿಯಲ್ ಮದುವೆ ಯಾವಾಗ ಏನು ಕಿರಣ್ ಸರ್? ಇಲ್ಲ ಮಾಡ್ಕೋತೀನಿ ಆಬ್ವಿಯಸ್ಲಿ, ವಯಸ್ಸಾಯ್ತು ನನ್ಗೂ. ಮನೇಲೂ ಕೇಳ್ತಾರೆ ಯಾವಾಗ ಮದುವೆ ಅಂತ. ಬಟ್ ರೈಟ್ ಟೈಮ್, ಇನ್ನು ಟೈಮ್ ಇದೆ. ಸ್ವಲ್ಪ ಯಾವ ತರ ಹುಡುಗಿ ನೋಡ್ಕೋಬೇಕು ಸರ್? ನಮ್ ಸಂಸ್ಕೃತಿ ಗೊತ್ತಿರ್ಬೇಕು. ಅಂದ್ರೆ ಅದು ಪರ್ಟಿಕ್ಯುಲರ್ ರೀಸನ್ ಏನಕ್ಕೆ ಅಂತಂದ್ರೆ, ಕಲ್ಚರ್ ಗೊತ್ತಿರೋರು ಮೆಂಟಲಿ ಸ್ಟೇಬಲ್ ಆಗಿರ್ತಾರೆ ಅಂಡ್ ತುಂಬಾ ಏನಂತಾರೆ ಅದಕ್ಕೆ ಕಾಮ್ ಆಗಿರ್ತಾರೆ. ಕಲ್ಚರ್ ಗೊತ್ತಿರೋರು ಪ್ರತಿ ಒಂದಕ್ಕೂ ರೀಸನಿಂಗ್ ಅನ್ನೋದು ಎಬಿಲಿಟಿ ಇರುತ್ತೆ. ಕಲ್ಚರ್ ಇಲ್ಲ ಅಂದ್ರೆ ಹಿಂಗೆಂಗೋ ಕಿತ್ತಾಡ್ತಾರೆ ಗೊತ್ತಾ, ಯಾಕೆ ಕೋಪ ಮಾಡ್ಕೋತಿದಾರೆ ಅನ್ನೋದು ಅರ್ಥ ಆಗಲ್ಲ ಅವ್ರಿಗೆ. ಸೊ ಆ ಅನ್ಸ್ಟೆಬಿಲಿಟಿ ಇರಲ್ಲ. ಸೊ ಸಮನ್ ಲೈಕ್ ದಟ್. ಈಗ ಸದ್ಯಕ್ಕೆ ನೀವು ಕೆರಿಯರ್ ಕಡೆ ಫೋಕಸ್ ಕೊಡ್ತಿರೋದ್ರಿಂದ ಈ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗುತ್ತೆ. ವೀಕ್ಷಕರಿಗೆ ಏನಂತ? ಸೊ ಎಲ್ಲ ಟ್ರೇಲರ್ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ನೋಡಿ. ನಿಮ್ಗೆ ಇನ್ನೊಂದು ಕಂಪ್ಲೇಂಟ್ ಇದೆ, ಈ ಕನ್ನಡ ಇಂಡಸ್ಟ್ರಿಲಿ ಚೆನ್ನಾಗಿರೋ ಸಿನಿಮಾಸ್ಗಳು ಬರ್ತಿಲ್ಲ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ, ನೀವೇ ಡೈರೆಕ್ಷನ್ ಪ್ರೊಡ್ಯೂಸಿಂಗ್ ಎಲ್ಲ ಮಾಡೋದಿದ್ರೆ ಅದನ್ನು ಮಾಡ್ತೀರಾ ನನ್ಗೆ ಗೊತ್ತು. ಯಾವ ತರ ಪ್ರಿಪೇರ್ ಆಗಿರ್ತೀರಿ? ಅದೆಲ್ಲ ಮಾಡ್ಕೊಂಡೇ ಬರ್ತೇನೆ ನಾನು. ಲೈಕ್ ಐ ಕಮ್. ಸೊ ಈಗ ಇದು ಬೇರೆ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋಣ ಇದ್ರ ಬಗ್ಗೆ. ತುಂಬಾ